ಇತಿಹಾಸಕ್ಕೆ ಸಂಬಂಧಿಸಿದಂತೆ ಪ್ರಮುಖ ಪ್ರಶ್ನೆಗಳಿದ್ದಾವೆ. ಇವು ಎಲ್ಲ ಕಾಂಪಿಟೇಟಿವ್ ಎಕ್ಸಾಮ್ಗೆ ಸಹಾಯವಾಗುವಂಥ ಕ್ವಶನ್ಗಳಿದ್ದಾವೆ. ಎಲ್ಲರೂ ನೋಡಿಕೊಳ್ಳಿ ಫ್ರೆಂಡ್ಸ್. ಹಾಗಾದರೆ ನಮ್ಮ ಮೊದಲನೇ ಪ್ರಶ್ನೆ ಸ್ಟಾರ್ಟ್ ಮಾಡೋಣ. ಮೊದಲನೇ ಪ್ರಶ್ನೆ, ಫಿರೋಜ್ ಶಾ ಕೋಟೆಯನ್ನು ಯಾರು ನಿರ್ಮಿಸಿದಂಥರು ಅಂತ ಕೇಳಲಾಗಿದೆ. ಫಿರೋಜ್ ಶಾ ಕೋಟೆಯನ್ನು ನಿರ್ಮಿಸಿದವರು ಯಾರು ಅಂತ ಪ್ರಶ್ನೆಯನ್ನು ಕೇಳಲಾಗಿದೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ, ಫಿರೋಜ್ ಶಾ ತುಘಲಕ್. ಇವು ಏನಪ್ಪ ಅಂತಂದರೆ ಫಿರೋಜ್ ಶಾ ಕೋಟೆಯನ್ನು ನಿರ್ಮಾಣ ಮಾಡಿದಂಥ ವ್ಯಕ್ತಿಯಾಗಿದ್ದಾನೆ. ಯಾರಂದರೆ ಫಿರೋಜ್ ಶಾ ತುಘಲಕ್. ನಮ್ಮ ಮುಂದಿನ ಪ್ರಶ್ನೆ ಹೋಗೋಣ. ನಮ್ಮ ಮುಂದಿನ ಪ್ರಶ್ನೆ, ಹರಪ್ಪ ಮತ್ತು ಮೊಹೆಂಜೊದಾರೋ ಯಾವ ನದಿ ತೀರದಲ್ಲಿ ಸ್ಥಾಪಿತವಾಗಿದ್ದವು ಅಂತ ಕೇಳಿದ್ದಾವೆ. ಅಂದರೆ ಈ ಹರಪ್ಪ ಮತ್ತು ಮೊಹೆಂಜೊದಾರೋ ಯಾವ ನದಿ ತೀರದಲ್ಲಿ ಕಂಡುಬರುವಂಥ ಸ್ಥಳಗಳಾಗಿವೆ ಅಂತ ಪ್ರಶ್ನೆಯನ್ನು ಕೇಳಲಾಗಿದೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ, ಸಿಂಧೂ ನದಿ. ನೋಡಿ, ಈ ಸಿಂಧೂ ನದಿ ತೀರದಲ್ಲಿ ಈ ಹರಪ್ಪ ಮತ್ತು ಮೊಹೆಂಜೊದಾರೋಗಳು ಕಂಡುಬರುತ್ತವೆ. ಅದೇ ರೀತಿಯಾಗಿ ಮಡಿದವರ ದಿಬ್ಬ ಎಲ್ಲಿ ಕಂಡುಬರ್ತದೆ ಅಂದರೆ ಈ ಮೊಹೆಂಜೊದಾರೋದಲ್ಲಿ ಮಡಿದವರ ದಿಬ್ಬ ಕಂಡುಬರ್ತದೆ ನೋಡ್ರಿ. ಅದೇ ರೀತಿಯಾಗಿ ನೃತ್ಯ ಮಾಡುತ್ತಿರುವ ಭಂಗಿ ಚಿತ್ರ ಕಂಚಿನ ಏನು ಮಾಡಿದ್ದಾರೆ ಅಂದರೆ ಕಂಚಿನ ಮೂರ್ತಿ ದೊರೆತಿದೆ ಈ ಹರಪ್ಪ ಸ್ಥಳದಲ್ಲಿ. ಮುಂದಿನ ಪ್ರಶ್ನೆ ನೋಡೋಣ. ಮುಂದಿನ ಪ್ರಶ್ನೆ ನೋಡೋದಾದರೆ, ಭಾರತದ ಮೊದಲ ಬ್ರಿಟಿಷ್ ವಾಯ್ಸ್ರಾಯ್ ಯಾರು ಅಂತ ಕೇಳಲಾಗಿದೆ ಪ್ರಶ್ನೆ. ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂತಂದರೆ ಆಪ್ಷನ್ಸ್ ಬಿ, ಲಾರ್ಡ್ ಕ್ಯಾನಿಂಗ್. 1857ರಲ್ಲಿ ದಂಗೆ ಆಗ್ತದೆ. ಆ ದಂಗೆ ಆದಂಥ ನಡೆದಂಥ ಸಂದರ್ಭದಲ್ಲಿ ಯಾರು ಇರ್ತಾರಪ್ಪ ಅಂತಂದ್ರೆ ವಾಯ್ಸ್ರಾಯ್ ಲಾರ್ಡ್ ಕ್ಯಾನಿಂಗ್ ಅವರು ಇರ್ತಾರೆ ನೋಡಿ. ಲಾರ್ಡ್ ಕ್ಯಾನಿಂಗ್ಸ್ ಇವರು ಭಾರತದ ಮೊದಲ ಬ್ರಿಟಿಷ್ ವಾಯ್ಸ್ರಾಯ್ ಆಗಿದ್ದಾರೆ. ಅದೇ ರೀತಿಯಾಗಿ ಲಾರ್ಡ್ ಡಾಲ್ಹೌಸಿ ಬಗ್ಗೆ ನೋಡೋದಾದರೆ ಇವನು 1848ರಲ್ಲಿ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಎಂಬ ಕಾಯ್ದೆಯನ್ನು ತರುತ್ತಾನೆ. ಯಾರು? ಲಾರ್ಡ್ ಡಾಲ್ಹೌಸಿ. ಅದೇ ರೀತಿಯಾಗಿ ಲಾರ್ಡ್ ಕರ್ಜನ್ ಬಗ್ಗೆ ನೋಡಬಹುದು ನಾವು. ಇವನು ಬಂಗಾಳ ಒಡೆಯುವ ನೀತಿಯನ್ನು ಜಾರಿಗೆ ತರ್ತಾನೆ, ಲಾರ್ಡ್ ಕರ್ಜನ್. ಮುಂದಿನ ಪ್ರಶ್ನೆ ನೋಡೋಣ. ಮುಂದಿನ ಪ್ರಶ್ನೆ ನೋಡೋದಾದರೆ, ಮೊದಲ ಆಂಗ್ಲೋ ಮೈಸೂರು ಯುದ್ಧ ಯಾವ ವರ್ಷದಲ್ಲಿ ನಡೆಯಿತು ಅಂತ ಪ್ರಶ್ನೆಯನ್ನು ಕೇಳಲಾಗಿದೆ. ಮೊದಲ ಆಂಗ್ಲೋ ಮೈಸೂರು ಯುದ್ಧ ಯಾವ ವರ್ಷದಲ್ಲಿ ನಡೆಯಿತು? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ, 1767ರಿಂದ 1769ರವರೆಗೂ ಮೊದಲ ಆಂಗ್ಲೋ ಮೈಸೂರು ಯುದ್ಧ ನಡೆಯುತ್ತದೆ. ಫಸ್ಟ್ನೇದು ಮೊದಲ ಆಂಗ್ಲೋ ಮೈಸೂರು ಯುದ್ಧ. ಇದೇನಪ್ಪ ಅಂತಂದರೆ ಮದ್ರಾಸ್ ಒಪ್ಪಂದದ ಮುಖಾಂತರ ಕೊನೆಗೊಳ್ಳುತ್ತದೆ ಅಂತ ಹೇಳ್ಬೋದು. ಮದ್ರಾಸ್ ಒಪ್ಪಂದದ ಮುಖಾಂತರ ಕೊನೆಗೊಳ್ಳುತ್ತದೆ. ಅದೇ ರೀತಿಯಾಗಿ ಎರಡನೇ ಆಂಗ್ಲೋ ಮೈಸೂರು ಯುದ್ಧ ಯಾವಾಗ ನಡೆದಿದ್ದಂದ್ರೆ 1780ರಿಂದ 1784ರವರೆಗೂ ಎರಡನೇ ಆಂಗ್ಲೋ ಮೈಸೂರು ಯುದ್ಧ ನಡೀತದೆ. ಇದು ಎರಡನೇ ಆಂಗ್ಲೋ ಮೈಸೂರು ಯುದ್ಧ. ಇದೇನಪ್ಪ ಅಂತಂದರೆ ಮಂಗಳೂರು ಒಪ್ಪಂದದಿಂದ ಮುಕ್ತಾಯವಾಗುತ್ತದೆ ಅಂತ ಹೇಳ್ಬೋದು. ಮಂಗಳೂರು ಒಪ್ಪಂದದಿಂದ ಈ ಎರಡನೇ ಆಂಗ್ಲೋ ಮೈಸೂರು ಯುದ್ಧ ಮುಕ್ತಾಯವಾಗುತ್ತದೆ. ಅದೇ ರೀತಿಯಾಗಿ ಮೂರನೇ ಆಂಗ್ಲೋ ಮೈಸೂರು ಯುದ್ಧ ನೋಡೋದಾದರೆ ಇದು 1790ರಿಂದ 1792ವರೆಗೂ ನಡೀತದೆ. ಅದು ಮೂರನೇ ಆಂಗ್ಲೋ ಮೈಸೂರು ಯುದ್ಧ. ಇದು ಶ್ರೀರಂಗಪಟ್ಟಣ ಒಪ್ಪಂದದಿಂದ ಮುಕ್ತಾಯವಾಗುತ್ತದೆ ಅಂತ ಹೇಳ್ಬೋದು. ಶ್ರೀರಂಗಪಟ್ಟಣದಿಂದ ಇದು ಮುಕ್ತಾಯವಾಗುತ್ತದೆ. 1799ರಲ್ಲಿ ನಾಲ್ಕನೇ ಆಂಗ್ಲೋ ಮೈಸೂರು ಯುದ್ಧ ನಡೆಯುತ್ತದೆ. ಅದರಲ್ಲಿ ಏನಪ್ಪ ಅಂತಂದರೆ ಟಿಪ್ಪು ಸುಲ್ತಾನ್ ಮರಣವನ್ನು ಹೊಂದುತ್ತಾನೆ. ಯಾವಾಗ? ನಾಲ್ಕನೇ ಆಂಗ್ಲೋ ಮೈಸೂರು ಯುದ್ಧದಲ್ಲಿ ಟಿಪ್ಪು ಸುಲ್ತಾನ್ ಮರಣ ಹೊಂದುತ್ತಾನೆ. ಯಾರ ಜೊತೆ ಟಿಪ್ಪು ಸುಲ್ತಾನ್ ಯುದ್ಧವನ್ನು ಆಡುತ್ತಾನೆ ನಾಲ್ಕನೇ ಆಂಗ್ಲೋ ಮೈಸೂರು ಯುದ್ಧ ಅಂತ ನೋಡೋದಾದರೆ ಲಾರ್ಡ್ ಕಾರ್ನ್ವಾಲಿಸ್ ಜೊತೆ ಏನು ಮಾಡ್ತಾನಂದ್ರೆ ಲಾರ್ಡ್ ವೆಲ್ಲೆಸ್ಲಿ ಜೊತೆ ಇವನೇನು ಮಾಡ್ತಾನಂದ್ರೆ ಹೋರಾಟವನ್ನು ಮಾಡುತ್ತಾನೆ. ನಾಲ್ಕನೇ ಆಂಗ್ಲೋ ಮೈಸೂರು ಯುದ್ಧ. ಮೂರನೇ ಆಂಗ್ಲೋ ಮೈಸೂರು ಯುದ್ಧದಲ್ಲಿ ಲಾರ್ಡ್ ಕಾರ್ನ್ವಾಲಿಸ್ ಜೊತೆಗೆ ಯುದ್ಧವನ್ನು ಮಾಡುತ್ತಾರೆ. ಅದೇ ರೀತಿಯಾಗಿ ಮುಂದಿನ ಪ್ರಶ್ನೆ ನೋಡೋಣ. ನಮ್ಮ ಮುಂದಿನ ಪ್ರಶ್ನೆ ನೋಡೋದಾದರೆ, ಶೃಂಗ ವಂಶದ ಸ್ಥಾಪಕರಾದವರು ಯಾರು ಅಂತ ಪ್ರಶ್ನೆಯನ್ನು ಕೇಳಲಾಗಿದೆ. ಶೃಂಗ ವಂಶದ ಸ್ಥಾಪಕ ಯಾರು ಅಂತ ಪ್ರಶ್ನೆಯನ್ನು ಕೇಳಿದ್ರು. ಅಂದರೆ ಒಂದು ಸಾಮ್ರಾಜ್ಯದ ಬಗ್ಗೆ ಆತನ ಸ್ಥಾಪನೆಯ ಬಗ್ಗೆ ಪ್ರಶ್ನೆಯನ್ನು ಕೇಳಲಾಗುತ್ತದೆ, ಸ್ಥಾಪಕನ ಬಗ್ಗೆ. ಹಾಗಾದರೆ ಇದಕ್ಕೆ ಸರಿಯಾದ ಉತ್ತರ ಯಾರಪ್ಪ ಅಂತಂದರೆ ಆಪ್ಷನ್ ಸಿ, ಪುಷ್ಯಮಿತ್ರ ಶುಂಗ ಅಂತ ಹೇಳ್ಬೋದು ನಾವು. ಪುಷ್ಯಮಿತ್ರ ಶುಂಗ ಏನು ಮಾಡ್ತಾನೆ ಅಂದರೆ ಈ ಶೃಂಗ ವಂಶದ ಸ್ಥಾಪಕನಾಗಿದ್ದಾನೆ. ಅದೇ ರೀತಿ ಮುಂದೆ ನೋಡೋದಾದರೆ, ಬುದ್ಧನ ಮೊದಲ ಉಪದೇಶವನ್ನು ಏನೆಂದು ಕರೆಯುತ್ತಾರೆ? ಬುದ್ಧ ಮಾಡಿದಂಥ ಮೊದಲ ಪ್ರವಚನವನ್ನು ಏನೆಂದು ಕರೆಯುತ್ತಾರೆ ಅಂತ ಪ್ರಶ್ನೆಯನ್ನು ಕೇಳಲಾಗಿದೆ.
ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ಸ್ ಬಿ, ಧರ್ಮಚಕ್ರ ಪ್ರವರ್ತನ ಅಂತ ಕರೀತಾರೆ. ಅದಕ್ಕೆ ಬುದ್ಧನ ಮೊದಲು ಉಪದೇಶ ನೀಡಿದ ಮಾಹಿತಿಗಾಗಿ ಧರ್ಮಚಕ್ರ ಪ್ರವರ್ತನ ಅಂತ ಕರೀತಾರೆ. ಅದೇ ರೀತಿಯಾಗಿ ಬುದ್ಧನ ಮರಣವನ್ನು ಏನಪ್ಪ ಅಂತ ಕರೀತಾರೆ ಅಂದ್ರೆ ಮಹಾಪರಿನಿರ್ವಾಣ ಅಂತ ಕರೀತಾರೆ ಬುದ್ಧನ ಮರಣವನ್ನು. ಮುಂದೆ ನೋಡೋದಾದರೆ, ರಾಮಾಯಣವನ್ನು ಸಂಸ್ಕೃತದಲ್ಲಿ ರಚಿಸಿದವರು ಯಾರು ಅಂತ ಪ್ರಶ್ನೆಯನ್ನು ಕೇಳಲಾಗಿದೆ. ಇದಕ್ಕೆ ಸರಿಯಾದ ಉತ್ತರವನ್ನು ನೀವೇ ಕಮೆಂಟ್ ಮೂಲಕ ತಿಳಿಸಿ. ರಾಮಾಯಣವನ್ನು ಸಂಸ್ಕೃತದಲ್ಲಿ ರಚಿಸಿದವರು ಯಾರು ಅಂತ. ಅದೇ ರೀತಿಯಾಗಿ ಮುಂದಿನ ಪ್ರಶ್ನೆ ನೋಡೋಣ. ಇದೇ ರೀತಿಯಾಗಿ ಪಂಚತಂತ್ರದ ಲೇಖಕರು ಯಾರು ಅಂತ ಕೇಳಲಾಗಿದೆ. ಅವರ ಹೆಸರು ಏನಪ್ಪ ಅಂತ ಕೇಳಲಾಗಿದೆ. ಇದಕ್ಕೂ ಕೂಡ ನೀವು ಕಮೆಂಟ್ ಮೂಲಕ ತಿಳಿಸಿ, ಪಂಚತಂತ್ರ ಲೇಖಕರು ಯಾರು ಅಂತ. ಅದೇ ರೀತಿ ಮುಂದೆ ನೋಡೋದಾದರೆ, ಖಿಲ್ಜಿ ಸಾಮ್ರಾಜ್ಯದ ಶ್ರೇಷ್ಠ ದಾಳಿ ಯಾವುದಾಗಿದೆ ಅಂತ ಕೇಳಲಾಗಿದೆ. ಖಿಲ್ಜಿ ಸಾಮ್ರಾಜ್ಯ ನಡೆಸಿದಂಥ ಶ್ರೇಷ್ಠವಾದ ದಾಳಿಯಲ್ಲಿ ಇದು ಒಂದಾಗಿದೆ ಅಂತ ಪ್ರಶ್ನೆಯನ್ನು ಕೇಳಲಾಗಿದೆ. ಅದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂತಂದ್ರೆ ದಕ್ಷಿಣ ಭಾರತದ ದಾಳಿ. ದಕ್ಷಿಣ ಭಾರತದ ಕಡೆ ದಾಳಿ ಮಾಡಿದಾಗ ಖಿಲ್ಜಿ ಸಾಮ್ರಾಜ್ಯದ ಶ್ರೇಷ್ಠ ದಾಳಿಯಾಗಿದೆ ಇದು, ದಕ್ಷಿಣ ಸಾಮ್ರಾಜ್ಯದ ದಾಳಿ ಮೇಲೆ. ಅದೇ ರೀತಿ ಮುಂದೆ ನೋಡೋದಾದರೆ, ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಮೊದಲ ಅಧಿವೇಶನವು ಯಾವ ನಗರದಲ್ಲಿ ನಡೆಯಿತು? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ, ಮುಂಬೈನಲ್ಲಿ ನಡೆಯಿತು ನೋಡ್ರಿ. ಯಾವುದು? ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ ಮೊದಲ ಅಧಿವೇಶನ. ಈ ಭಾರತ ರಾಷ್ಟ್ರೀಯ ಕಾಂಗ್ರೆಸ್ ಅಧಿವೇಶನ, ಕಾಂಗ್ರೆಸ್ ಯಾವಾಗ ಸ್ಥಾಪನೆ ಆಯ್ತು ಅಂದರೆ 1885ರಲ್ಲಿ ಏನು ಮಾಡ್ತಾರಂದರೆ ಈ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ ಸ್ಥಾಪನೆಯಾದ ವರ್ಷವಾಗಿದೆ 1885ರಲ್ಲಿ. ಎ.ಓ. ಹ್ಯೂಮ್ ನೋಡಿ, ಎ.ಓ. ಹ್ಯೂಮ್ ಅವರು ಏನು ಮಾಡ್ತಾರಂದರೆ ಈ ರಾಷ್ಟ್ರೀಯ ಕಾಂಗ್ರೆಸ್ಸನ್ನು ಸ್ಥಾಪನೆಯನ್ನು ಮಾಡುತ್ತಾರೆ, ಎ.ಓ. ಹ್ಯೂಮ್. ಹಾಗಾದರೆ ಭಾರತ ರಾಷ್ಟ್ರೀಯ ಕಾಂಗ್ರೆಸ್ಸಿನ ಮೊದಲ ಅಧ್ಯಕ್ಷರಾದವರು ಯಾರಂತ ಕಮೆಂಟ್ ಮೂಲಕ ತಿಳಿಸಿ. ಇದು ಕೂಡ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ ಮೊದಲ ಅಧಿವೇಶನದ ಅಧ್ಯಕ್ಷರು ಯಾರಾಗಿದ್ದರು ಅಂತ ಕಮೆಂಟ್ ಮೂಲಕ ತಿಳಿಸಿ. ಅದೇ ರೀತಿಯಾಗಿ ನೋಡೋದಾದರೆ, ಅಶೋಕನ ಕಾಲದ ಪ್ರಮುಖ ಯುದ್ಧ ಯಾವುದಂತ ಕೇಳಲಾಗಿದೆ. ಇದಕ್ಕೆ ಸರಿಯಾದ ಉತ್ತರ ಕಳಿಂಗ ಯುದ್ಧ ನೋಡ್ರಿ. ಕಳಿಂಗ ಯುದ್ಧ ಏನಪ್ಪ ಅಂತಂದರೆ ಕ್ರಿಸ್ತಪೂರ್ವ 761ರಲ್ಲಿ ನಡೀತದೆ. ಒಡಿಶಾದ ಕಾರವೇಲ ಪ್ರಾಂತ್ಯದಲ್ಲಿರುವ ರಾಜನ ಜೊತೆ ಈ ಅಶೋಕನ ಕಳಿಂಗ ಯುದ್ಧ ನಡೀತದೆ. ಇದರಿಂದ ಅಶೋಕ ಏನು ಮಾಡ್ತಾನಂದರೆ ಬೌದ್ಧ ಧರ್ಮಕ್ಕೆ ಸೇರ್ಪಡೆ ಆಗ್ತಾನೆ. ಇದರಿಂದ ಮನನೊಂದುಗೇಸಿಂದ ಜಗ್ಗಿ ಜನ ಸಾವು ಆಗಿರ್ತದೆ. ಅಂಥ ಸಂದರ್ಭದಲ್ಲಿ ಆ ಸಾವಿಯನ್ನು ನೋಡಿಗೇಸಿಂದ ಅವನ ಮನ ಪರಿವರ್ತನೆಯಾಗಿ ಬೌದ್ಧ ಧರ್ಮಕ್ಕೆ ಸೇರ್ಪಡೆ ಆಗುತ್ತಾನೆ. ಈ ಕಳಿಂಗ ಯುದ್ಧ ಯಾವಾಗ ಆಯ್ತಂತ ಹಲವಾರು ಬಾರಿ ಪ್ರಶ್ನೆಯನ್ನು ಕೇಳಿದ್ದಾರೆ. ಕ್ರಿಸ್ತಪೂರ್ವ 261ರಲ್ಲಿ. ಅದೇ ರೀತಿಯಾಗಿ ಪಾಣಿಪತ್ ಯುದ್ಧ, ಇದು ಏನಪ್ಪ ಅಂತಂದರೆ ಬಾಬರ್ ಮತ್ತು ಇಬ್ರಾಹಿಂ ಲೋಧಿ ಜೊತೆ ನಡೀತದೆ 1526 ಪಾಣಿಪತ್ ಯುದ್ಧ ನಡೀತದೆ. ಪ್ಲಾಸಿಕ್ ಕದನ, ಇದು 1757ರಲ್ಲಿಯೂ ನಡೀತದೆ. ಇದು ಯಾವುದು? ಪ್ಲಾಸಿಕ್ ಕದನ 1757ರಲ್ಲಿ ಸಿರಾಜುದ್ದೌಲನ ಜೊತೆ ಬ್ರಿಟಿಷರ ಜೊತೆ ನಡೀತದೆ ಪ್ಲಾಸಿಕ್ ಕದನ ಬಂಗಾಳದಲ್ಲಿ. ಅದೇ ರೀತಿಯಾಗಿ ಮುಂದೆ ನೋಡೋದಾದರೆ, ಕುತುಬ್ದೀನ್ ಐಬಕ್ನ ಮೇಲೆ ಬರೆದಿರುವ ಗ್ರಂಥ ಯಾವುದಂತ ಪ್ರಶ್ನೆಯನ್ನು ಕೇಳಲಾಗಿದೆ. ಅಂದರೆ ಕುತುಬುದ್ದೀನ್ ಐಬಕ್ನಿಗೆ ಸಂಬಂಧಿಸಿದಂಥ ಗ್ರಂಥ ಯಾವುದಂತ ಪ್ರಶ್ನೆಯನ್ನು ಕೇಳಲಾಗಿದೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ, ತಬಕತ್ ಇ ನಾಸಿರ್ ಎಂಬುದು ಈ ಕುತುಬುದ್ದೀನ್ ಐಬಕ್ನ ಮೇಲೆ ಬರೆದಿರುವ ಗ್ರಂಥವಾಗಿದೆ ಅಂತ ಹೇಳ್ಬೋದು. ಅದೇ ರೀತಿಯಾಗಿ ಫಿರೋಜ್ ಶಾ ಏನು ಮಾಡ್ತಾನಂದರೆ ಫುತ್ವತ್ ಇ ಫಿರೋಜ್ ಶಾ ಎಂಬ ಗ್ರಂಥವನ್ನು ಬರೆಯುತ್ತಾನೆ. ಫುತ್ವತ್ ಇ ಫಿರೋಜ್ ಶಾ ಅವರಿಗೆ ಸಂಬಂಧಿಸಿದೆ ಅಂದರೆ ಫಿರೋಜ್ ಶಾನಿಗೆ ಸಂಬಂಧಿಸಿದೆ. ಮುಂದೆ ನೋಡೋದಾದರೆ, ವಿಜಯನಗರ ಸಾಮ್ರಾಜ್ಯದ ಸ್ಥಾಪಕರು ಯಾರಂತ ಪ್ರಶ್ನೆಯನ್ನು ಕೇಳಲಾಗಿದೆ. ವಿಜಯನಗರ ಸಾಮ್ರಾಜ್ಯದ ಸ್ಥಾಪಕರು ಯಾರು? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ, ಹರಿಹರ ಮತ್ತು ಬುಕ್ಕರು. ಇವರು ಏನು ಮಾಡ್ತಾರಂದರೆ 1336ರಲ್ಲಿ ವಿಜಯನಗರ ಸಾಮ್ರಾಜ್ಯ ಸ್ಥಾಪನೆಯಾದ ವರ್ಷವಾಗಿದೆ. ಅದೇ ರೀತಿಯಾಗಿ ಕೃಷ್ಣದೇವರಾಯ ಪ್ರಮುಖ ಅರಸ ಆಗಿದ್ದಾನೆ ಅಂತ ಹೇಳ್ಬೋದು.
ಕನ್ನಡಿಗನಾದ ಕದಂಬ ವಂಶದ ಸಂಸ್ಥಾಪಕರಾಗಿ ಪ್ರಸಿದ್ಧರಾದವರು ಯಾರು? ಅಂದರೆ ಕದಂಬ ವಂಶದ ಸಂಸ್ಥಾಪಕ ಯಾರು ಅಂತ ಪ್ರಶ್ನೆಯನ್ನು ಕೇಳಲಾಗಿದೆ. ಕದಂಬ ವಂಶದ ಸಂಸ್ಥಾಪಕರು ಯಾರಂದರೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಮಯೂರ ಶರ್ಮ ಅಥವಾ ಮಯೂರ ವರ್ಮ ಅಂತ ನಾವು ಹೇಳ್ಬೋದು. ಇವರು ಕದಂಬ ವಂಶದ ಸಂಸ್ಥಾಪಕರಾಗಿದ್ದಾರೆ. ಇವರು ಕರ್ನಾಟಕದ ಮೊಟ್ಟ ಮೊದಲ ಮನೆತನ ಯಾವುದಂದರೆ ಕದಂಬ ಮನೆತನ. ಅದೇ ರೀತಿಯಾಗಿ ಮುಂದೆ ನೋಡೋಣ. ದಿಲ್ಲಿ ಸುಲ್ತಾನರ ರಾಜಧಾನಿಯನ್ನು ದೆಹಲಿಯಿಂದ ದೇವಗಿರಿಯತ್ತ ಸ್ಥಳಾಂತರಿಸಿದ ಸುಲ್ತಾನ ಯಾರು ಅಂತ ಪ್ರಶ್ನೆಯನ್ನು ಕೇಳಲಾಗಿದೆ. ಇದು ಕೂಡ ಭಾಳ ಇಂಪಾರ್ಟೆಂಟ್ ಆದ ಪ್ರಶ್ನೆ ಅಂತ ಹೇಳ್ಬೋದು. ಇದಕ್ಕೆ ಸ್ಟಾರ್ ಮಾರ್ಕ್ಸ್ 2 ಸ್ಟಾರ್ ಮಾರ್ಕ್ಸ್ ಕೊಡಬಲ್ಲೆ ನಾನು. ದಿಲ್ಲಿಯಿಂದ ದೇವಗಿರಿಗೆ ರಾಜಧಾನಿಯನ್ನು ವರ್ಗಾವಣೆ ಮಾಡಿದಂಥ ವ್ಯಕ್ತಿ ಯಾರು ಅಂತ ಕೇಳಲಾಗಿದೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ಸ್ ಬಿ ಮೊಹಮ್ಮದ್ ಬಿನ್ ತುಘಲಕ್. ಏನು ಮಾಡ್ತಾನಂದರೆ ದಿಲ್ಲಿಯಿಂದ ದೇವಗಿರಿಗೆ ರಾಜಧಾನಿಯನ್ನು ವರ್ಗಾವಣೆ ಮಾಡುತ್ತಾನೆ. ಮೊಹಮ್ಮದ್ ಬಿನ್ ತುಘಲಕ್. ಅದೇ ರೀತಿಯಾಗಿ ಅಲಾವುದ್ದೀನ್ ಖಿಲ್ಜಿ ಬಗ್ಗೆ ನೋಡೋದಾದರೆ ಅಲಾವುದ್ದೀನ್ ಖಿಲ್ಜಿ ಅವರು ದಾಗ್ ಮತ್ತು ಚಾರ ಎಂಬ ನೀತಿಯನ್ನು ಜಾರಿಗೆ ಮಾಡ್ತಾನೆ. ಯಾರು? ದಾಗ್ ಮತ್ತು ಚಾರ ಎಂಬ ನೀತಿಯನ್ನು ಜಾರಿಗೆ ಮಾಡಿದವರು ಯಾರಪ್ಪ ಅಂತಂದರೆ ಅಲಾವುದ್ದೀನ್ ಖಿಲ್ಜಿ. ಚೋಳ ಸಾಮ್ರಾಜ್ಯದ ಅತ್ಯಂತ ಶ್ರೇಷ್ಠ ಸಾಮ್ರಾಟ ಯಾರು ಅಂತ ಪ್ರಶ್ನೆಯನ್ನು ಕೇಳಲಾಗಿದೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ಸ್ ಬಿ ರಾಜರಾಜ ಚೋಳ. ಇವನು ಏನಪ್ಪ ಅಂತಂದರೆ ರಾಜರಾಜ ಚೋಳನು ಚೋಳ ಸಾಮ್ರಾಜ್ಯದ ಅತ್ಯಂತ ಶ್ರೇಷ್ಠ ಸಾಮ್ರಾಟನಾಗಿದ್ದಾನೆ. ಅದೇ ರೀತಿಯಾಗಿ ಇವನೇನು ಮಾಡ್ತಾನಂದರೆ ತಮಿಳುನಾಡಲ್ಲಿ ಬೃಹತ್ ನಂದೀಶ್ವರ ದೇವಾಲಯವನ್ನು ನಿರ್ಮಾಣ ಮಾಡುತ್ತಾನೆ. ಬೃಹತ್ ನಂದೀಶ್ವರ ದೇವಾಲಯ ನಿರ್ಮಾಣ ಮಾಡಿದವರು ಯಾರಪ್ಪ ಅಂತಂದರೆ ರಾಜರಾಜ ಚೋಳ. ರಾಜರಾಜ ಚೋಳ ಅಂತ ಹೇಳ್ಬೋದು. ಕುತುಬ್ ಮಿನಾರನ್ನು ಪ್ರಾರಂಭಿಸಿದವರು ಯಾರು? ಕುತುಬ್ ಮಿನಾರನ್ನು ನಿರ್ಮಿಸಲು ಪ್ರಾರಂಭಿಸಿದವರು ಯಾರು ಅಂತ ಪ್ರಶ್ನೆಯನ್ನು ಕೇಳಲಾಗಿದೆ. ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂತಂದ್ರೆ ಕುತುಬ್ದೀನ್ ಐಬಕ್. ಈ ಕುತುಬ್ದೀನ್ ಏನು ಮಾಡ್ತಾನಂದರೆ ಕುತುಬ್ದೀನ್ ಐಬಕ್ ಕುತುಬ್ ಮಿನಾರನ್ನು ನಿರ್ಮಾಣ ಮಾಡಲು ಪ್ರಾರಂಭಿಸ್ತಾನೆ. ಇದನ್ನು ಪೂರ್ಣಗೊಳಿಸಿದವರು ಯಾರಪ್ಪ ಅಂತಂದರೆ ಇಲ್ತುಮಿಶ್. ನೋಡಿ, ಇಲ್ತುಮಿಶ್ ಇದನ್ನು ಪೂರ್ಣಗೊಳಿಸ್ತಾನೆ. ಅದೇ ರೀತಿಯಾಗಿ ಇಲ್ತುಮಿಶ್ ಏನು ಮಾಡ್ತಾನಂದ್ರೆ 40 ಸರ್ದಾರರ ಒಕ್ಕೂಟವನ್ನು ನಿರ್ಮಾಣ ಮಾಡಿದಂಥ ವ್ಯಕ್ತಿಯಾಗಿದ್ದಾನೆ. ಯಾರು? ಇಲ್ತುಮಿಶ್. 40 ಸರ್ದಾರರ ಒಕ್ಕೂಟವನ್ನು ನಿರ್ಮಾಣ ಮಾಡಿದವರು ಯಾರಪ್ಪ ಅಂತಂದರೆ ಇಲ್ತುಮಿಶ್. ಕೌನೌಜ್ ಯುದ್ಧ ಯಾರ ರಾಜನ ನಡುವೆ ನಡೆಯಿತು? ಕೌನೌಜ್ ಯುದ್ಧ ಅಂತ ಕೇಳಿದ್ದಾರೆ. ಇದು ಅದೇ ರೀತಿಯಾಗಿ ಇದು ಅಥವಾ ನರ್ಮದಾ ನದಿ ಯುದ್ಧ ಅಂತ ಹೇಳ್ಬೋದು ನಾವು. ನರ್ಮದಾ ನದಿ ಯುದ್ಧ ಯಾರ ರಾಜನ ನಡುವೆ ನಡೆಯುತ್ತಂತ ಕೇಳಲಾಗಿದೆ. ಇದಕ್ಕೆ ಸರಿಯಾದ ಉತ್ತರ ಯಾರಪ್ಪ ಅಂತಂದ್ರೆ ಹರ್ಷವರ್ಧನ ಮತ್ತು ಇಮ್ಮಡಿ ಪುಲಕೇಶಿ II ಅಂತ ಹೇಳ್ಬೋದು ನಾವು. ಇವರ ಮಧ್ಯೆ ನರ್ಮದಾ ನದಿ ಕದನ ನಡೀತದೆ. ನರ್ಮದಾ ನದಿ ಕದನ ಯಾರ ನಡುವೆ ನಡೀತದೆ ಅಂದರೆ ಹರ್ಷವರ್ಧನ ಮತ್ತು ಇಮ್ಮಡಿ ಪುಲಕೇಶಿ ಜೊತೆ. ಇದರಲ್ಲಿ ಇಮ್ಮಡಿ ಪುಲಕೇಶಿ ವಿಜಯಶಾಲಿ ಆಗುತ್ತಾನೆ. ಕಾಕೋರ ಕಳ್ಳತನವು ಯಾವ ವರ್ಷದಲ್ಲಿ ನಡೆಯಿತು ಅಂತ ಪ್ರಶ್ನೆಯನ್ನು ಕೇಳಲಾಗಿದೆ. ಈ ಕಾಕೋರ ಕಳ್ಳತನ ಅಥವಾ ಕಾಕೋರ ರೈಲು ದುರಂತ ಅಂತ ನಾವು ಕೇಳಿರ್ಬೋದು. ಇದು ಯಾವ ವರ್ಷದಲ್ಲಿ ನಡೆಯುತ್ತೆ ಅಂತ ನೀವು ಕಮೆಂಟ್ ಮೂಲಕ ತಿಳಿಸಿ. ಕಾಕೋರ ರೈಲು ದುರಂತ. ಕೊನೆಯದಾಗಿ ಭಾರತದ ಮೊದಲ ಗವರ್ನರ್ ಜನರಲ್ ಯಾರು ಅಂತ ಪ್ರಶ್ನೆಯನ್ನು ಕೇಳಲಾಗಿದೆ. ಭಾರತ ಮೊದಲ ಗವರ್ನರ್ ಜನರಲ್ ಯಾರು? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ವಾರನ್ ಹೇಸ್ಟಿಂಗ್ಸ್ ಅಂತ ಹೇಳ್ಬೋದು. 1773ರಲ್ಲಿ ಈ ರೆಗ್ಯುಲೇಟರಿ ಆ್ಯಕ್ಟ್ ಪ್ರಕಾರ ಈ ಭಾರತದ ಗವರ್ನರ್ ಜನರಲ್ ಹುದ್ದೆಯನ್ನು ಸ್ಥಾಪನೆ ಮಾಡಲಾಗುತ್ತದೆ ಅಂತ ಹೇಳ್ಬೋದು. 1773 ರೆಗ್ಯುಲೇಟಿಂಗ್ ಆ್ಯಕ್ಟ್ ಪ್ರಕಾರ ಭಾರತ ಮೊದಲ ಗವರ್ನರ್ ಜನರಲ್ ಯಾರಪ್ಪ ಅಂತಂದರೆ ವಾರನ್ ಹೇಸ್ಟಿಂಗ್ಸ್ ಆಗಿದ್ದಾನೆ. ಅದೇ ರೀತಿಯಾಗಿ ಲಾರ್ಡ್ ಕಾರ್ನ್ವಾಲಿಸ್ ಶಿವಾಜಿಯೊಂದಿಗೆ 3ನೇ ಆಂಗ್ಲ ಮೈಸೂರು ಯುದ್ಧದಲ್ಲಿ ಹೋರಾಡಿದಂಥ ವ್ಯಕ್ತಿಯಾಗಿದ್ದಾನೆ ಅಂತ ಹೇಳ್ಬೋದು. ಇವನು ಸಿವಿಲ್ ಸರ್ವಿಸ್ ಅನ್ನು ಜಾರಿಗೆ ತರ್ತಾನೆ. ಯಾರು? ಲಾರ್ಡ್ ಕಾರ್ನ್ವಾಲಿಸ್. ಲಾರ್ಡ್ ಡೌಲೆಸಿ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಎಂಬುದನ್ನು ಜಾರಿಗೆ ತರ್ತಾನೆ. ವಿಧವಾ ವಿವಾಹ ಕೂಡ ಈ ವಿಲಿಯಂ ಬೆಂಟಿಕ್ ಜಾರಿಗೆ ತರ್ತಾನೆ. ನೋಡ್ರಿ, ವಿಧವಾ
ಪುನರ್ವಿವಾಹವನ್ನು ಜಾರಿಗೆ ತಂದವರು ಯಾರಪ್ಪ ಅಂತಂದರೆ ವಿಲಿಯಂ ಬೆಂಟಿಕ್. ಓಕೆ ಫ್ರೆಂಡ್ಸ್, ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಇಷ್ಟೇ ಇದೆ. ಈ ಮುಂದಿನ ವಿಡಿಯೋದಲ್ಲಿ ಇದೇ ರೀತಿಯಾಗಿ ನಿಮಗೇನಾದರೂ ಪ್ರಶ್ನೆಗಳು ಬೇಕಾದರೆ ಕಾಮೆಂಟ್ ಮೂಲಕ ತಿಳಿಸಿ ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ಈ ವಿಡಿಯೋ ನಿಮಗೇನಾದ್ರು ಇಷ್ಟ ಆಗಿದ್ರೆ ಲೈಕ್ ಮಾಡಿ ಹೋಗಿ, ಹಾಗೆ ಹೋಗಬೇಡಿ, ಲೈಕ್ ಕೊಟ್ಟರೆ ಏನಾಗೋದಿಲ್ಲ. ಓಕೆ ಫ್ರೆಂಡ್ಸ್, ಎಲ್ಲರಿಗೂ ಬಾಯ್. ಮುಂದಿನ ವಿಡಿಯೋದಲ್ಲಿ ಸಿಗೋಣ.